ಶಿಕ್ಷಣದ ಹಕ್ಕಿಗಾಗಿ ಇಲ್ಲಿ ಹೋರಾಟ ಮಾಡ್ತಿದ್ದೀವಿ. ಶಿವಮೊಗ್ಗದ ಒಂದು ಹೆಮ್ಮೆ ಶಿಕ್ಷಣ ಸಂಸ್ಥೆಯಾದ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಏಕಾಏಕಿ ಒಂದು ತೆಗೆದುಹಾಕಿರುವುದು ವಿದ್ಯಾರ್ಥಿ ಸಮೂಹದ ಮೇಲೆ ಮಾಡಿರೋ ಒಂದು ಅನ್ಯಾಯವಾಗಿದೆ. ಈ ಕೂಡಲೇ ವಿಶ್ವವಿದ್ಯಾನಿಲಯ ತಕ್ಷಣವೇ ಸ್ನಾತಕೋತ್ತರ ಪದವಿಯನ್ನು ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಪುನರಾರಂಭಿಸಬೇಕು. ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಸರಿ ಮಾಡಿಕೊಡ್ಬೇಕು. ಅಲ್ಲಿಂದ ಗ್ರಾಮೀಣ ನಗರದ ಬಡ ವಿದ್ಯಾರ್ಥಿಗಳು ದೂರದ ನಗರಗಳಿಗೆ ಹೋಗಿ ಶಿಕ್ಷಣ ಪಡೆಯುವ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಇರುವುದಿಲ್ಲ. ಸಹ್ಯಾದ್ರಿ ಕಲಾ ಕಾಲೇಜು ಅವರ ಒಂದು ಕನಸಿನ ಒಂದು ಆಶಾ ಕಿರಣನೇ ಆಗಿತ್ತು. ಆ ಕನಸನ್ನು ಇವತ್ತು ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ಕಿತ್ತುಕೊಳ್ಳುವ ಒಂದು ವ್ಯವಸ್ಥೆ ಮಾಡಿದೆ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಸಹ ವಿದ್ಯಾರ್ಥಿಗಳ ಒಂದು ಹಕ್ಕಿಗಾಗಿ ಹೋರಾಟ ಮಾಡಿದೆ. ವಿದ್ಯಾರ್ಥಿಗಳ ಸಮಸ್ಯೆ ಬಂದಾಗ ಒಂದು ಮೌನವಾಗಿರುವ ಸಂಘಟನೆ ಅಲ್ಲ. ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಸಹ ವಿದ್ಯಾರ್ಥಿಗಳ ಹಕ್ಕಿಗಾಗಿ ಒಂದು ಹೋರಾಟ ಮಾಡಿರುವ ಸಂಘಟನೆ. ಆ ಕಾರಣದಿಂದ ಇವತ್ತು ಒಂದು ಸ್ನಾತಕೋತ್ತರ ಪದವಿಯನ್ನು ತೆಗೆದು ಹಾಕಿದ್ದಾರೆ. ಆ ವಿಷಯಕ್ಕಾಗಿ ಇವತ್ತು ಹೋರಾಟ ನಡೆಸಿದ್ದೇವೆ. ಇಲ್ಲಿಗೆ VC ಅವರು ಬರೋ ತನಕ ನಮ್ಮ ಹೋರಾಟ ನಡೀತಾ ಇರುತ್ತೆ. ಈ ಹೋರಾಟ ಯಾವತ್ತೂ ಸಹ ಇವತ್ತು ನಾವು ಏನು ಬೀದಿಗಿಳಿದು ಹೋರಾಟ ಮಾಡ್ತಿಲ್ಲ, ಒಂದು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ. ಇದು ನಮ್ಮ ದುರ್ಬಲ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಬಂದಾಗ ಮುಂದಿನ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಒಂದು ಉಗ್ರ ಹೋರಾಟ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ನಂತರದಲ್ಲಿ ಈಗೇನು ತೆಗೆದು ಹಾಕಿದಾರಲ್ಲ, ಈಗ PG ಕೋರ್ಸ್ಗಳನ್ನು ತೆಗೆದು ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈಗ ಸಾಗರ ತಾಲೂಕಿನ ವಿದ್ಯಾರ್ಥಿ ಶಿವಮೊಗ್ಗದ ಒಂದು ಶಂಕರಘಟ್ಟ ಹೋಗಿ ಆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಮನೆಯಲ್ಲೂ ಸಹ ಯಾರು ಒಪ್ಪುವುದಿಲ್ಲ. ಮನೆಯಲ್ಲಿ ಯಾಕೆ ಒಪ್ಪೋದಿಲ್ಲ ಅಂದರೆ, ನೀನು ಹತ್ರ ಹೋಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡೋ ನಂತರ ಮುಂದೆ ದೂರದ ನಗರಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಡ ಅಂತ ಒಂದು ಪೋಷಕರು ಸಹ ಹೇಳ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಕನಸು ಅಲ್ಲಿಗೆ ಸಹ ಒಂದು ಭವಿಷ್ಯದ ವಿಶ್ವವಿದ್ಯಾನಿಲಯ ಮತ್ತು ಯೂನಿವರ್ಸಿಟಿ ಒಂದು ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಕತ್ತರಿ ಹಾಕುವ ಕೆಲಸ ಮಾಡಿದೆ. ಇವತ್ತು ಒಂದು ಕೋರ್ಸ್ ರದ್ದು ಮಾಡೋ ಸಾಮಾನ್ಯ ವಿಷಯವಲ್ಲ. ಈ ಕೋರ್ಸ್ ರದ್ದು ಮಾಡೋ ವಿಷಯ ನೂರಾರು ಭವಿಷ್ಯದ ವಿದ್ಯಾರ್ಥಿಗಳಿಗೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಕನಸಿಗೆ ಕತ್ತರಿ ಹಾಕುವ ಕೆಲಸ ವಿಶ್ವವಿದ್ಯಾಲಯ ಮತ್ತು ಸರ್ಕಾರ ಮಾಡಿದೆ. ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದೆ. ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ, ವಿದ್ಯಾರ್ಥಿಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸುವ ಕೆಲಸ ಯಾರು ಮಾಡಬೇಕು? ಸರ್ಕಾರನೇ ಮಾಡಬೇಕು. ಸರ್ಕಾರದ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಕೆಲಸ ಸರ್ಕಾರನೇ ಮಾಡಬೇಕು. ಈ ಕೂಡಲೇ ವಿಶ್ವವಿದ್ಯಾಲಯ ಮತ್ತು ಸರ್ಕಾರ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ PG ಸ್ನಾತಕೋತ್ತರ ಪದವಿಯನ್ನು ತಕ್ಷಣ ಪುನರಾರಂಭಿಸಬೇಕು. ಮತ್ತೆ ಪ್ರವೇಶಕ್ಕೆ ಏನು ಬೇಕು ಆ ವ್ಯವಸ್ಥೆ ಮಾಡಬೇಕು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಸಹ ವಿದ್ಯಾರ್ಥಿಗಳ ಪರವಾಗಿ ಇರುತ್ತೆ. ವಿದ್ಯಾರ್ಥಿಗಳ ಹಕ್ಕಿಗೆ ಹೋರಾಟ ಮಾಡುತ್ತೆ. ಇವತ್ತು ನಮ್ಮ ಹೋರಾಟ ಶಾಂತ ರೀತಿಯಿಂದ ನಡೀತಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ. ಮತ್ತೆ ಬೀದಿಗಿಳಿದು ಈ ಹೋರಾಟ ನಾವು ಮಾಡ್ತೇವೆ. ನಿಖಿಲ್ HS.